ಬಂಧುಗಳೇ, ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ ಎರಡು ಮುಖಗಳ ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು. ಅದನ್ನ ಬಿಟ್ಟು ನೀವೆಲ್ಲ ಒಂದ್ ಕಡೆ ಯಾವುದೋ ಒಂದು ಇದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ಅದನ್ನ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ದಯವಿಟ್ಟು ಇನ್ಮೇಲೆ ನಿಲ್ಲಿಸಿ. ನಿಮ್ಗೆ ಏನು ಇತಿ ಮಿತಿ ಇದೆ ಅದನ್ನ ಮಾಡಿ. ಎಲ್ಲ ಒಂದ್ ಕಡೆ ಅಧಿಕಾರಿಗಳು ದಾರಿ ತಪ್ಪುವಂತ ಕೆಲಸಗಳು ಸಾಕಷ್ಟು ನಡೀತಾ ಇದೆ, ಅದಾಗೋದು ಬೇಡ. ನಾನು ನನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಪ್ರಶಂಸೆ ಮಾಡ್ತೀನಿ. ಪ್ರಾಯಶಃ ಯಾವುದೇ ಕೆಲಸಗಳನ್ನು ಕೊಟ್ಟಾಗ ಪ್ರಾಯಶಃ ಯಾರೋ ಒಬ್ರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಅಧಿಕಾರಿನೇ ಬಂದು ನನ್ನನ್ನು ಕರೆದ್ರಪ್ಪ, ಆ ವ್ಯವಸ್ಥೆ ಆಗ್ಬೇಕಾಗಿದೆ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ ಆಗೋದು, ಒಬ್ಬರಿಂದ ಎಲ್ಲವೂ ಕೂಡ ಆಗೋದಿಲ್ಲ. ಒಂದು ನಾನು ಐದು ಕೊಡು ಸರ್ಕ್ಯುಲರ್ ರೈಲ್ವೆದು, ಮತ್ತೆ ನಾವು 1996ರಿಂದ ರಾಯದುರ್ಗ, ಮಿಡಕ್ಸಿರ, ಪಾವಗಡ, ಕೊರಟಗೆರೆ, ಮಧುಗಿರಿ, ಕೂರುಚೇರಿ ಎಷ್ಟೊಂದು ಸ್ವಾಮಿ ನಾನು ಬಂದ ಮೇಲೆ ಇವತ್ತು ಒಂದು ಹಂತಕ್ಕೆ ಬಂದು ಇನ್ನು 2 ವರ್ಷದಲ್ಲಿ ಅದೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಟೇಬಲ್ ಅನ್ನ ಮಾಡ್ತೀನಿ. ಅದೇ ರೀತಿ ತುಮಕೂರಿಂದ ದಾವಣಗೆರೆಗೆ 192 ಕಿಲೋಮೀಟರ್, 50 ಕಿಲೋಮೀಟರ್ ಕೂಡ 50 ಎಕರೆನೂ ಕೂಡ ಅಕ್ವಿಸೇಷನ್ ಆಗಿರಲಿಲ್ಲ. 2013-12ರಲ್ಲಿ ಇದಕ್ಕೆ ಸ್ಕೀಮನ್ನು ತಂದಿದ್ದು UPA ಸರ್ಕಾರ. UPA ಸರ್ಕಾರದಲ್ಲಿ ಕೊಟ್ಟಂತ 10 ಹಲವಾರು ಯೋಜನೆಗಳನ್ನ ನಾವು ಅಧಿಕಾರಿಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರೆದು ಹೇಳ್ತಾರೆ, ನಮ್ಮನ್ನೆಲ್ಲ ಕರೆದು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಡಿ, ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಎಷ್ಟು ಹಳೆಯ ಕಾಮಗಾರಿಗಳಿದ್ದೋ ಅದೆಲ್ಲವನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ ಕೆಲಸಗಳ ಅಂಕಿಅಂಶವನ್ನು ಕೂಡ ನಾನು ರೆಡಿ ಮಾಡಿಸಿದ್ದೀನಿ. ಜುಲೈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.